ಸಾರಿ ಅದಕ್ಕೆ. ನೀವು ಈ ಥರ ಅಳೋದನ್ನ ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನೀವಿದೆಲ್ಲ ಹೀಗೇ ಆಗಬೇಕು ಅಂತ ಅಂದ್ಕೊಂಡಿದ್ರಿ, ನಾನು ಅದೇ ಥರ ಕೆಲಸ ಮಾಡಿದ್ದೀನಿ. ನಿಮ್ಮ ಆಸೆ ನೆರವೇರ್ತು, ನನ್ನ ಆಸೆನೂ ನೆರವೇರಿಸ್ಬಿಡಿ. ನೀವು ಬರೀ ಥ್ಯಾಂಕ್ಸ್ ಹೇಳೋದ್ರಿಂದ ನನ್ನ ಹೊಟ್ಟೆ ತುಂಬೋದಿಲ್ವಲ್ಲ. ನೋಡು, ನಿನಗೆ ಬೇಕಾಗಿರೋದು ದುಡ್ಡು ಆಸ್ತಿ ಅಷ್ಟೇ ತಾನೇ? ನಾನು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ತಾನೆ? ಕೊಡ್ತೀನಿ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಅದಕ್ಕೆ ಒಂದು ಚಿಕ್ಕ ಕ್ಲಾರಿಫಿಕೇಶನ್. ನಿಮ್ಮಪ್ಪ ನಿಮ್ಮ ಹೆಸರಲ್ಲಿಟ್ಟಿರೋ ಯಾವ ಆಸ್ತಿನೂ ನನಗೆ ಬೇಡ. ಮತ್ತಿನ್ನೇನು ಬೇಕು? ನನಗೆ ಈ ಮನೆ ಬೇಕು. ನಿಮ್ಮ ಹೆಸರಲ್ಲಿರೋ ಈ ಮನೆ ನನ್ನ ಹೆಸರಿಗಾಗಬೇಕು. ಅಶ್ವಿನ್, ನಾನು ನಿನಗೆ ಮೊದಲೇ ಹೇಳಿದ್ದೀನಿ, ಇದು ನನ್ನ ಮನೆ ಅಲ್ಲ, ಭಾವನ್ ಮನೆ. ನನಗೆ ಇದನ್ನ ಕೊಡೋ ಹಕ್ಕಿಲ್ಲ. ಇದೆ, ಅದಕ್ಕೆ ಖಂಡಿತ ಇದೆ. ಅದಕ್ಕೆ ಅಲ್ವಾ ನಾನು ಕೇಳ್ತಿರೋದು. ಅಶ್ವಿನ್, ಇದನ್ನ ನಿನಗೆ ಕೊಡೋ ಹಕ್ಕು ನನಗಿದ್ರು ನಾನು ನಿನಗೆ ಕೊಡಲ್ಲ.